ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇದಕ್ಕೆ ತಾನೇ ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸೊ ಇವರ ಸ್ಥಳ ಬಂದ್ಬಿಟ್ಟು ಶಿವಮೊಗ್ಗದವರು. ವಯಸ್ಸು 34 ವರ್ಷ ಕಂಪ್ಲೀಟ್ ಆಗಿದೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗೆಯೇ ಹೆಸರು ಕಾವ್ಯ ಅಂತೇಳ್ಬಿಟ್ಟು. ಕೆಲಸ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿ ಕೆಲಸವನ್ನು ಮಾಡ್ತಾಯಿದ್ದಾರೆ. ಬಯಕೆ ಮದುವೆ ಆಗಿಲ್ಲ, ವರ ಹುಡುಕುತ್ತಿದ್ದೇನೆ ಅಂತೇಳಿ ಹೇಳಿಕೊಂಡಿರೋದು. ಇನ್ನು ಸಮಸ್ಯೆ ಕಂಟ್ರೋಲ್ ಮಾಡೋದಕ್ಕೆ ಆಗುತ್ತಿಲ್ಲ, ಸುಖ ಬೇಕು ಅಂತೇಳಿ ಇದಿಷ್ಟು ಇವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆಯೇ ಸ್ನೇಹಿತರೆ, ಇವರ ಬಳಿರೋ ಮಾರುತಿ ಬೆಲೆನೋ ಕಾರ್ ಬಗ್ಗೆಯೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ. ಸೊ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಾನು ಕೊನೆಯಲ್ಲಿ ಕೊಡ್ತಾ ಹೋಗ್ತೀನಿ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇದರ ಜೊತೆಗೆ ಸ್ನೇಹಿತರೆ, ಇಲ್ಲಿ ನೋಡ್ತಾ ಇರ್ಬೋದು, ಮದುವೆ ಮುಂಚೆ ಆಸೆ ಆಗೋದಕ್ಕೆ ಕಾರಣಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೋಡ್ತಾ ಹೋಗೋಣ ಬನ್ನಿ. ಸೊ ಮೊದಲನೇದಾಗಿ 34 ವಯಸ್ಸಾಗಿದ್ದರೂ ಕೂಡ ಮದುವೆ ಆಗಿಲ್ಲ, ಹಾಗಾಗಿ ಚಟ ತಡೆಯೋಕ್ಕೆ ಆಗುತ್ತಿಲ್ಲ. ಸೊ ಅರ್ಥ ಮಾಡ್ಕೊಳ್ಳಿ ಅಂತೇಳಿ ತಿಳಿಸಿದ್ದಾರೆ. ಇನ್ನು ಕೆಲಸ ಮಾಡುತ್ತಲೇ ತುಂಬ ಜನರಿಗೆ ಚೆಳ್ಳೆ ಹಣ್ಣು ತಿನ್ನಿಸಿದ್ದೇನೆ, ಆದರೂ ಕೂಡ ಅವರಲ್ಲಿ ಮಜಾ ಸಿಗುತ್ತಿಲ್ಲ. ಹಾಗಾಗಿ ಮದುವೆ ಆಗೋದಕ್ಕೆ ನಿರ್ಧಾರವನ್ನು ಮಾಡಿದ್ದೇನೆ ಅಂತೇಳಿ ತಿಳಿಸಿದ್ದಾರೆ. ಹ್ಞೂ ಅಂದರೆ ದೇವಸ್ಥಾನದಲ್ಲೇ ಮದುವೆ ಮಾಡಿಕೊಳ್ಳುತ್ತೇನೆ ಅಂತೇಳಿ ಇದಿಷ್ಟು ಮದುವೆ ಮುಂಚೆ ಆಸೆ ಆಗೋದಕ್ಕೆ ಕಾರಣಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿರೋದು. ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ, ಈ ಥರ ಗುಣಗಳಿದ್ದರೆ ಖಂಡಿತವಾಗಿ ಕೊಡುತ್ತೇನೆ ಅಂತೇಳಿ ಇವರಿಗೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆಯೂ ಕೂಡ ಇವರೇ ಖುದ್ದಾಗಿ ಕೊಟ್ಟಿರೋದು. ಸೊ ಮೊದಲನೇದಾಗಿ ವಯಸ್ಸು 40ರ ಒಳಗಿದ್ದರೆ ಒಪ್ಪಿಕೊಳ್ಳುತ್ತೇನೆ ಅಂತೇಳಿ ತಿಳಿಸಿದ್ದಾರೆ. ಅಂದರೆ ಮದುವೆ ಆಗೋದಕ್ಕೆ ಗಂಡು 40ರ ಒಳಗಿರಬೇಕು ಅಂತೇಳಿ ತಿಳಿಸಿರೋದು. ಇನ್ನು ಕೆಲಸ ಇಲ್ಲದೇ ಇದ್ದರೂ ಕೂಡ ಓಕೆ, ಆದರೆ ಚೆನ್ನಾಗಿರಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರೋದು. ಅಂದರೆ ಜಾಬ್ ಇಲ್ಲದೇ ಇದ್ದರೂ ಕೂಡ ನೋಡೋದಕ್ಕೆ ಫಿಸಿಕಲಾಗಿ ಚೆನ್ನಾಗಿರಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರೋದು. ಇನ್ನು ದಿನಕ್ಕೆ 3 ಸಲ ಮಾಡಿ ಚೆನ್ನಾಗಿ ಸುಖವನ್ನು ಕೊಡಬೇಕು ಅಂತೇಳಿ ಹೇಳಿಕೊಂಡಿರೋದು. ಅಂದರೆ ಮದುವೆ ಮಾಡಿಕೊಂಡ ನಂತರ ದಿನಕ್ಕೆ 3 ಸಲ ಸುಖವನ್ನು ಕೊಟ್ಟರೆ ಮಾತ್ರ ಜೊತೆಗೆ ಜೀವನ ಮಾಡುವುದಾಗಿ ತಿಳಿಸಿದ್ದಾರೆ. ಇನ್ನು ಹಿಂದಿನ ಘಟನೆಗಳನ್ನು ನೆನೆಸಿ ಯಾವತ್ತೂ ಕೂಡ ಹೀಯಾಳಿಸಿ ಮಾತನಾಡಬಾರದು, ಅಂಥವರೇ ಬೇಕಾಗಿದ್ದಾರೆ, ಸಂಪರ್ಕಿಸಿ ಅಂತೇಳಿ ಇದಿಷ್ಟು ಇವರಿಗೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರೋದು. ಇನ್ನು ಕೊನೆಯದಾಗಿ ಸ್ನೇಹಿತರೆ, ಇವರ ಬಳಿರುವ ಮಾರುತಿ ಬೆಲೆನೋ ಆಲ್ಫಾ ಕಾರ್ ಬಗ್ಗೆಯೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿರೋದು. ನೋಡ್ತಾ ಹೋಗೋಣ ಬನ್ನಿ. ಸೊ ಇದು ಫ್ರಂಟ್ ಸೀಟ್ ಆಗಿರುತ್ತೆ, ಇದು ಸೈಡ್ ಆ್ಯಂಗಲು, ಹಾಗೆ ಇದು ಬ್ಯಾಕ್ ಆ್ಯಂಗಲ್ ಆಗಿರುತ್ತೆ. ಇದರ ಒಂದು ರಿಜಿಸ್ಟ್ರೇಷನ್ ಇಯರ್ ಬಂದ್ಬಿಟ್ಟು ಏಪ್ರಿಲ್ 2017 ಅಂತ ತಿಳಿಸಿರೋದು. ಇನ್ಸೂರೆನ್ಸು ಇನ್ನೂ ಕೂಡ ಕನ್ಫರೆನ್ಸಿವ್ ಆಗಿದೆ ಅಂತೇಳಿ ತಿಳಿಸಿದ್ದಾರೆ. ಅಂದರೆ ಇನ್ನೂ ಕೂಡ ಕಂಟಿನ್ಯೂ ಇದೆ. ಫ್ಯೂಯಲ್ ಟೈಪು ಪೆಟ್ರೋಲು, ಸೀಟಿಂಗ್ ಕೆಪಾಸಿಟಿ 5 ಜನ ಕಂಫರ್ಟೇಬಲ್ ಆಗಿ ಕೂತ್ಕೊಳ್ಬೋದು. ಕಿಲೋಮೀಟರ್ ಡ್ರೈವನ್ನು 54,000 ಕಿಲೋಮೀಟರ್ ರನ್ ಆಗಿದೆ. RTO ಬೆಂಗಳೂರು, ಹಾಗೆ ಓನರ್ಶಿಪ್ಪು ಇವರೇ ಫಸ್ಟ್ ಓನರ್ ಆಗಿರೋದು. ಎಂಜಿನ್ ಡಿಸ್ಪ್ಲೇಸ್ಮೆಂಟು 1197 cc ಅಂತೇಳಿ ತಿಳಿಸಿದ್ದಾರೆ. ಹಾಗೆಯೇ ಟ್ರಾನ್ಸ್ಮಿಷನ್ನು ಮ್ಯಾನ್ಯುವಲ್ ಇರುವಂಥದ್ದು. ಇಯರ್ ಆಫ್ ಮ್ಯಾನುಫ್ಯಾಕ್ಚರಿಂಗು 2017 ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಇದಿಷ್ಟು ಕೂಡ ಇವರ ಬಳಿರುವ ಮಾರುತಿ ಬೆಲೆನೋ ಆಲ್ಫಾ ಕಾರ್ ಬಗ್ಗೆ ಫುಲ್ ರಿವ್ಯೂವನ್ನು ಕೊಟ್ಟಿರೋದು. ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಇವರ ಮೊಬೈಲ್ ನಂಬರ್ ಬೇಕು ಅಂದರೆ ನಮ್ಮ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಇವರ ಒಂದು ಮೊಬೈಲ್ ನಂಬರ್ ಸಿಗುತ್ತೆ. ಕಾಲ್ ಮಾಡಿ ನಿಮ್ಮ ಒಂದು ನಿರ್ಧಾರವನ್ನು ನೇರವಾಗಿ ತಿಳಿಸ್ಬೋದು.